ಸ್ಟಾರ್ ಫ್ರೂಟ್ ಸಾಸಿವೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ಅಡುಗೆಗೆ ಏನೂ ಇಲ್ಲ ಅಂತ ಯೋಚನೆ ಮಾಡಬೇಕಾದ್ರೆ ಫ್ರಿಡ್ಜ್ ತೆಗೆದಾಗ ನನ್ನ ಕಣ್ಣಿಗೆ ಕಾಣಿಸಿದ್ದೆ ಸ್ಟಾರ್ ಫ್ರೂಟ್. ಹಾಗಾಗಿ ಸ್ಟಾರ್ ಫ್ರೂಟಿಂದನೇ ಏನಾದರೂ ಮಾಡಬೇಕು ಅಂತ ಆಲೋಚನೆ ಮಾಡಿ ಇವತ್ತು ಸ್ಟಾರ್ ಫ್ರೂಟ್ ಸಾಸಿವೆ ಮಾಡಿದರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ ಫ್ರೂಟ್ ಸಾಸಿವೆ ತಯಾರು ಮಾಡಿದ್ದೀನಿ. ನನ್ನ ಜೊತೆ ನೀವು ಜಾಯ್ನ್ ಆಗಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಸ್ಟಾರ್ ಫ್ರೂಟನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಅನಂತರ ಅದು ಪಿಲ್ಲೆ ಏನಿದೆ ಆ ಪಿಲ್ಲನ್ನು ತೆಗಿಬೇಕು. ತೆಗೆದು ಅನಂತರ ನಿಮಗೆ ರೌಂಡ್ ಬೇಕು ಅಂತ ಹೇಳಿದ್ರೆ ರೌಂಡು, ಇಲ್ಲ ಉದ್ದಾಗಿ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಕೆಲವೊಂದೊಂದನ್ನು ನೋಡಲಿಕ್ಕೆ ಸ್ಟಾರ್ ಥರ ಕಾಣಬೇಕಲ್ವ, ಹಾಗಾಗಿ ರೌಂಡ್ ಕಟ್ ಮಾಡಿದ್ರೆ ನಿಮಗೆ ಸ್ಟಾರ್ ಥರ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸ್ಟಾರ್ ಶೇಪಲ್ಲಿ. ಹಾಗಾಗಿ ಇದಕ್ಕೆ ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ. ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಸ್ಟಾರ್ ಫ್ರೂಟ್ಗಳನ್ನೂ ನಾವೇನು ಮಾಡೋಣ, ಮೊದಲಿಗೆ ಕಟ್ ಮಾಡಿಕೊಂಡು ಇಟ್ಕೊಬಿಡೋಣ. ಈಗ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ತಗೊಂಡು ಅದಕ್ಕೆ ನಾವು ಈ ಕಟ್ ಮಾಡಿರುವಂತಹ ಸ್ಟಾರ್ ಫ್ರೂಟ್ಸ್ ಏನಿದೆ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಹಾಗೆ ಹಸಿಮೆಣಸನ್ನು ಸೇರಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಸ್ಟಾರ್ ಫ್ರೂಟಲ್ಲಿ ಆಲ್ಮೋಸ್ಟ್ ನೀರಿರುತ್ತೆ, ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹದವನ್ನು ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕು. ಹಾಕಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟು ಅದೊಂದು 5 ಮಿನಿಟ್ಸ್ ಒಳಗೇ ಬೇಗ ಬೇಯುತ್ತೆ. ಒಂದ್ಸಲ ಎಲ್ಲವನ್ನು ಕೈ ಆಡಿ ಹಾಗೆ ಬಿಟ್ಬಿಡೋಣ. ಅಷ್ಟೊತ್ತಿಗೆ ನಾವು ಮಿಕ್ಸಿಗೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ತೆಂಗಿನಕಾಯಿ ತುರಿ, ಸಾಸಿವೆನ ಕೂಡಲೇ ಕಾಯಿ ತುರಿ ಬೇಕೇ ಬೇಕು, ಹಾಗಾಗಿ ಫಸ್ಟ್ ಕಾಯಿ ತುರ್ಕೊಬಿಡೋಣ ಬನ್ನಿ. ಈಗ ಕಾಯಿ ತುರ್ಕೊಂಡಿದ್ದಾಯಿತು. ಈಗ ಸ್ಟಾರ್ ಫ್ರೂಟ್ ಬೆಂದಿದೆಯಾ ನೋಡೋಣ. ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ. ಈಗ ನಮಗೆ ಸಾಸಿವೆ ಮಾಡಲಿಕ್ಕೆ ಮಿಕ್ಸಿ ಮಾಡಬೇಕು, ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಈಗ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿಯನ್ನು ಹಾಕೋಣ. ಅನಂತರ ಸ್ವಲ್ಪ ಅರಿಶಿಣ ಪೌಡರು, ಒಂದು 1/4 ಸ್ಪೂನಷ್ಟು, ಸ್ವಲ್ಪ ಹಿಂಗು, ಒಂದು ಅರ್ಧದಿಂದ 3/4 ಸ್ಪೂನಷ್ಟು ಸಾಸಿವೆಯನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಅನಂತರ ಅದಕ್ಕೆ ಬಿಳಿ ಎಳ್ಳು, ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಸ್ಟಾರ್ ಫ್ರೂಟು ಅದನ್ನು ಹಾಕಿ ನೀರು ಹಾಕದೇ ರುಬ್ಕೊಳ್ಳೋಣ. ಒಂದು ವೇಳೆ ನಿಮಗೆ ನೀರು ಬೇಕು ಅಂತ ಅನಿಸಿದರೆ ಬೇಯಿಸಿಟ್ಕೊಂಡಿದ್ದಂತಹ ನೀರಿದೆಯಲ್ಲ ಅವುಗಳನ್ನೇ ಹಾಕ್ಕೊಳ್ಬೋದು. ಈಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೀರು ಬೇಕಾದರೆ ನೀವು ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಜೊತೆಗೆ ನಾನಿಲ್ಲೊಂದು ಅರ್ಧ ಕಪ್ಪಷ್ಟು ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಎಷ್ಟು ಆದ ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಈಗ ಸ್ಟವನ್ನು ಆನ್ ಮಾಡಿ ಒಂದು ಸಣ್ಣ ಒಗ್ಗರಣೆ ಹಾಕೋಬಿಡೋಣ. ಮೊದಲಿಗೆ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಚಟಪಟ ಅಂತ ಹೇಳಬೇಕು. ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಉದ್ದಿನಬೇಳೆಯನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಅದನ್ನು ಈ ಸ್ಟಾರ್ ಫ್ರೂಟು ರುಬ್ಕೊಂಡಿದ್ದೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅನ್ನದ ಜೊತೆಗೋ ಇಲ್ಲ ಚಪಾತಿ ಜೊತೆಗೆ ನಿಮ್ಗೆ ಯಾವುದ್ರ ಜೊತೆ ಬೇಕೋ ಅದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಹುಳಿ ಖಾರ ಒಂಥರ ಸೂಪರ್ ಕಾಂಬಿನೇಷನು. ನೀವು ಟ್ರೈ ಮಾಡ್ತೀರಲ್ಲ, ಟ್ರೈ ಮಾಡಿ. ಬಾಯ್.